ನಮಸ್ಕಾರ ವೀಕ್ಷಕರೇ. ಸದ್ಯ ಭಾರತ ಎಲೆಕ್ಷನ್ ಮೋಡ್ನಿಂದ ಸ್ವಲ್ಪ ದೂರ ಬಂದಿದೆ. ಈ ವರ್ಷದ ಎಲೆಕ್ಷನ್ಗಳಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗಳು ನಡೆದು ಎಲ್ಲವೂ ಒಂದು ಹಂತಕ್ಕೆ ಸೆಟಲ್ ಆಗ್ತಾ ಇದ್ದ ಹಾಗೆ ಸದ್ಯ ಹೋರಾಟ ಹಾರಾಟ ದೇಶದ ಕುರಿತಂತೆ ಇತರ ವಿಚಾರಗಳತ್ತ ಚಿತ್ತ ನೆಡಲಾಗಿದೆ. ಆದ್ರೆ ಮುಂಬರೋ ಎಲೆಕ್ಷನ್ಗಳ ಕುರಿತಂತೆ ಕುತೂಹಲಗಳು ಶುರುವಾಗ್ತಾ ಇವೆ. ಈಗ ಪಂಜಾಬ್ ಕುರಿತಂತೆ ಒಪಿನಿಯನ್ ಪೋಲ್ ಒಂದು ಹೊರಬಂದಿದ್ದು ಅದರಲ್ಲಿ ಗಮನಾರ್ಹ ಬದಲಾವಣೆ ಕಂಡಿರುವುದು ಬಿಜೆಪಿಗೆ ಖುಷಿ ತರಿಸ್ತಾ ಇದೆ. ವಾಸ್ತವದಲ್ಲಿ ಪಂಜಾಬ್ನಲ್ಲಿ ಬಿಜೆಪಿಗೆ ಅಂತ ನೆಲೆ ಇಲ್ಲ. ಕಾಂಗ್ರೆಸ್ ಭದ್ರಕೋಟೆ ಅಂತಿದ್ದ ರಾಜ್ಯದಲ್ಲಿ ಜನರು ಆಲ್ಟರ್ನೇಟಿವ್ ಆಗಿ ಆಯ್ಕೆ ಮಾಡಿರೋದು ಆಮ್ ಆದ್ಮಿಯನ್ನ. ಆದ್ರೆ ಈಗ ಆಮ್ ಆದ್ಮಿ ವಿರುದ್ಧ ಎದ್ದಿರೋ ಆಡಳಿತ ವಿರೋಧಿ ಅಲೆ ಯಾರಿಗೆ ವರದಾನ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಇತ್ತ ಕಾಂಗ್ರೆಸ್ ನಡೆ ನೋಡಿದ್ರೆ ಅಲ್ಲಿ ಹೊಸ ಆಂತರಿಕ ಸಮಸ್ಯೆಗಳು ಸೌಂಡ್ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯವಾಗಿ ಭಾರತವನ್ನ ಉತ್ತರ ಹಾಗೂ ದಕ್ಷಿಣ ಅಂತ ಪರಿಗಣಿಸೋದಕ್ಕೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಪ್ರಭಾವ ದಕ್ಷಿಣದಲ್ಲಿ ಕಡಿಮೆ ಇದೆ ಅನ್ನೋದು. ದೇಶದಲ್ಲಿ ಬಿಜೆಪಿ ಬೂಮಾಗ್ತಾ ಇರುವಾಗ ದಕ್ಷಿಣದಲ್ಲಿ ಮಂಕಾಗಿದೆ ಅಥವಾ ದಕ್ಷಿಣ ಸುಲಭ ಇಲ್ಲ ಅನ್ನೋ ವ್ಯಾಖ್ಯಾನ ಹಲವು ವರ್ಷಗಳಿಂದ ಇದೆ. ಈ ಬಾರಿ ಬಿಜೆಪಿ ನೆಲೆಯೇ ಇಲ್ಲದ 2 ಪ್ರಮುಖ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತು. ಅಲ್ಲಿ ಬಿಜೆಪಿ ಸರ್ಕಾರ ಬರಲಿಲ್ಲ ಅನ್ನೋದು ನಿಜವೇ. ಆದ್ರೆ ಎರಡೂ ಕಡೆಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಕೇರಳದಲ್ಲಿ ಬಿಜೆಪಿ ಸ್ಪಷ್ಟ ಹೆಜ್ಜೆಯನ್ನ ಇರಿಸಿದ್ರೆ ಇತ್ತ ತಮಿಳುನಾಡಿನಲ್ಲಿ ಡಿಎಂಕೆ ಕೋಟೆ ಪೀಸ್ ಆಗಿದೆ. ಸುತ್ತಿ ಬಳಸಿ ದಕ್ಷಿಣದಲ್ಲೂ ಇಂಪ್ಯಾಕ್ಟ್ ಮಾಡಿರೋ ಬಿಜೆಪಿಗೆ ಕಷ್ಟ ಆಗ್ತಾ ಇರೋದು ಉತ್ತರದಲ್ಲೇ, ಅದರಲ್ಲೂ ದೆಹಲಿಗೆ ಹತ್ತಿರ ಇರೋ ಪಂಜಾಬ್. ಆದ್ರೆ ಮುಂದಿನ ಎಲೆಕ್ಷನ್ ಮೇಲೆ ಬಿಜೆಪಿ ಹೋಪ್ ಇರಿಸಿಕೊಳ್ಳುವಂತಹ ಅಪ್ಡೇಟ್ ಬರ್ತಾ ಇದೆ. ವಿ ಪ್ರಿಸೈಡ್ ಅನ್ನೋ ಮಾಧ್ಯಮ ಸಂಸ್ಥೆ ಮಾಡಿರೋ ಸರ್ವೆ ಪ್ರಕಾರ ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನಿಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಎನಿಸ್ಕೊಳ್ತಾ ಇದೆ. ಈ ಸರ್ವೆ ಪ್ರಕಾರ ಸದ್ಯ ಆಡಳಿತದಲ್ಲಿರೋ ಆಮ್ ಆದ್ಮಿ ಪಾರ್ಟಿ 53, ಕಾಂಗ್ರೆಸ್ 34 ಸ್ಥಾನಗಳನ್ನ ಗಳಿಸಿದ್ರೆ ಬಿಜೆಪಿ 12 ಸೀಟ್ ಗೆಲ್ಲಬಹುದು. ಹಾಗೂ ನಂತರದ ಸ್ಥಾನದಲ್ಲಿ ಪ್ರಮುಖ ಪ್ರಾದೇಶಿಕ ಪಕ್ಷ ಶಿರೋಮಣಿ ಅಕಾಲಿ ದಳ ಇದ್ದು ಅವರು ಕೂಡ 12 ಸೀಟ್ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಲಾಗಿದೆ. ಏನು ವೋಟ್ ಶೇರ್ ಕಡೆ ನೋಡೋದಾದ್ರೆ ಬಿಜೆಪಿ 16%, ಎಸ್ಐಡಿ 14%, ಕಾಂಗ್ರೆಸ್ 25%, ಆಮ್ ಆದ್ಮಿ 30% ಅಂತ ಅಂದಾಜಿಸಲಾಗಿದೆ. ಅಲ್ಲಿಗೆ ಬಿಜೆಪಿ ಟಾಪರ್ ಅಲ್ಲ ಅನ್ನೋದು ಎಷ್ಟು ವಾಸ್ತವವೋ, ಆದ್ರೆ ಈ ಬಾರಿ ಬಿಜೆಪಿಗೆ ಹಿಂದೆಂದಿಗಿಂತ ದೊಡ್ಡ ಅವಕಾಶ ಇದೆ ಅನ್ನೋದು ಕೂಡ ಅಷ್ಟೇ ನಿಜ ಎನ್ನಿಸ್ಕೊಳ್ತಾ ಇದೆ. ಅಲ್ಲಿಗೆ ಆಮ್ ಆದ್ಮಿ ಕಳೆದುಕೊಳ್ಳೋ ಸೀಟ್ಗಳು 100ಕ್ಕೆ 100 ಕಾಂಗ್ರೆಸ್ಗೆ ವರವಾಗದೆ ಹಂಚಿ ಹೋಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಇಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇರೋ ಇನ್ನೊಂದು ವಿಷಯ ಅಂದ್ರೆ ಅದು ದಿನದಿನಕ್ಕೂ ಬದಲಾಗ್ತಾ ಇರೋ ಪೊಲಿಟಿಕಲ್ ಟ್ರೆಂಡ್. ಮಾರ್ಚ್ ಹೊತ್ತಲ್ಲಿ ಬಂದ ಸರ್ವೆಯಲ್ಲಿ ಬಿಜೆಪಿಗೆ 6 ಸೀಟ್ ಪ್ರೆಡಿಕ್ಟ್ ಮಾಡಲಾಗಿತ್ತು. ಏಪ್ರಿಲ್ ಹೊತ್ತಲ್ಲಿ ಅದು ಡೌನ್ ಆಗಿ 5 ಸೀಟ್ಗೆ ಬಂತು. ಈಗ ಜೂನ್ ನಲ್ಲಿ 12 ಸೀಟ್ಗೆ ಏರಿದೆ. ಪ್ರಸ್ತುತ ಬಿಜೆಪಿಗಿಂತ ಮುಂದಿರೋ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿಯಲ್ಲಿ ಇಳಿಮುಖದ ಟ್ರೆಂಡ್ ಇದ್ದು ಬಿಜೆಪಿ ಟ್ರೆಂಡ್ ಏರಿಕೆಯಲ್ಲಿದೆ. ಟ್ರೆಂಡ್ ವಿಚಾರದಲ್ಲಿ ಕಳೆದ 30 ದಿನದಲ್ಲಿ ಬಿಜೆಪಿ 44% ಟ್ರೆಂಡ್ ಅನ್ನ ಏರಿಸಿಕೊಂಡು ಟೇಬಲ್ ಟಾಪರ್ ಆಗಿದೆ. ಏನು ಈ ಲೇಟೆಸ್ಟ್ ಸರ್ವೆ ಬಂದಿರೋದು ಆಡಳಿತದಲ್ಲಿರೋ ಆಮ್ ಆದ್ಮಿ ಪಾರ್ಟಿ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ ಅನ್ನ ಜಾರಿಗೆ ತರೋ ಮುನ್ನ. ಆದ್ರಿಂದ ಮುಂದಿನ ಸರ್ವೆ ಬಂದಾಗ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗೋ ಸಾಧ್ಯತೆ ಇದೆ. ಈಗ ಬಿಜೆಪಿಯ ಮುಂದಿನ ಸ್ಟ್ರಾಟಜಿ ಏನು ಅಂತ ನೋಡೋ ಮುನ್ನ ಆಮ್ ಆದ್ಮಿ ಸ್ಥಿತಿ ಏನಾಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪಂಜಾಬ್ ಅಂದ್ರೆ ಅದು ಸಿಖ್ ಧರ್ಮೀಯರು ದೊಡ್ಡ ಮಟ್ಟದಲ್ಲಿರೋ ರಾಜ್ಯ ಅನ್ನೋದು ಗೊತ್ತಿರೋದೆ. ಅದೇ ಕಾರಣಕ್ಕೆ ಯಾವುದೇ ಪಕ್ಷದವರಾದ್ರೂ ಸಿಖ್ ನಾಯಕರನ್ನ ಮುಂದೆ ಬಿಡ್ತಾರೆ. ಈಗ ಅಲ್ಲಿ ಹಾಲಿ ಸಿಎಂ ಭಗವಂತ್ ಮಾನ್ ಅದೇ ಧರ್ಮಕ್ಕೆ ಸೇರಿದ್ದು ಸ್ವಂತ ಧರ್ಮೀಯರನ್ನ ಎದುರು ಹಾಕಿಕೊಳ್ಳೋ ಕೆಲಸ ಮಾಡಿದ್ದಾರೆ. ಮೊದಲೇ ಭಗವಂತ್ ಮಾನ್ಗೆ ಮದ್ಯ ವ್ಯಸನಿ ಅನ್ನೋ ಪಟ್ಟ ಇತ್ತು. ಅದಕ್ಕೆ ತಕ್ಕಂತೆ ವೈರಲ್ ಆದ ವಿಡಿಯೋ ಒಂದರಲ್ಲಿ ಅವರನ್ನ ಹೋಲುವ ವ್ಯಕ್ತಿಯೊಬ್ಬ ಸಿಖ್ ಗುರುಗಳು ಹಾಗೂ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಚಿತ್ರಕ್ಕೆ ಮದ್ಯವನ್ನ ಚಿಮುಕಿಸುವ ದೃಶ್ಯ ಇತ್ತು. ಇದು ಪಂಜಾಬ್ನಲ್ಲಿ ಸುನಾಮಿಯನ್ನೇ ಎಬ್ಬಿಸ್ಬಿಡ್ತು. ಭಗವಂತ್ ಮಾನ್ ಹಾಗೂ ಆಮ್ ಆದ್ಮಿ ಇದು ಫೇಕ್ ವಿಡಿಯೋ, ಎಐ ಜನರೇಟೆಡ್ ಅಂತ ಹೇಳಿದ್ರೆ ಕೆಲ ಫಾರೆನ್ಸಿಕ್ ರಿಪೋರ್ಟ್ಗಳು ಅದು ಎಐ ವಿಡಿಯೋ ಅಲ್ಲ, ಒರಿಜಿನಲ್ ಅನ್ನೋದನ್ನ ಹೇಳಿದ್ವು. ಇದರ ಬೆನ್ನಲ್ಲೇ ಅಕಾಲ್ ತಖ್ತ್ ಭಗವಂತ್ ಮಾನ್ರನ್ನ ಗುರುದ್ರೋಹಿ ಹಾಗೂ ಖಾಲ್ಸಾ ಪಂಥ್ ವಿರೋಧಿ ಅಂತ ಘೋಷಣೆ ಮಾಡಿದೆ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾಕಂದ್ರೆ ಸಿಖ್ ಧರ್ಮದಲ್ಲಿ ಅಕಾಲ್ ತಖ್ತ್ ತುಂಬಾ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅವರೇ ಫೈನಲ್ ಅನ್ನೋ ರೀತಿಯ ಮಹತ್ವವನ್ನ ಪಡೆದಿದೆ. ನೇರವಾಗಿ ಇವರನ್ನೇ ಎದುರು ಹಾಕಿಕೊಂಡಿರೋದು ಆಮ್ ಆದ್ಮಿಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಅಲ್ಲದೆ ಇದೊಂದು ವಿಚಾರ ಮಾತ್ರವಲ್ಲದೆ ಆಂಟಿ ಸ್ಯಾಕ್ರಲೈಸ್ ಕಾಯ್ದೆ ಜಾರಿ ಕೂಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದು ಸಿಖ್ ಧರ್ಮೀಯರ ಭಾವನೆಗೆ ಧಕ್ಕೆ ತರೋ ಕೆಲಸ ಅಂತ ಬಿಂಬಿತವಾಗಿದೆ. ಇದರ ಜೊತೆಗೆ ಪಂಜಾಬ್ನ ವಿವಿಧ ಸಮಸ್ಯೆಗಳು ಕೂಡ ಆಮ್ ಆದ್ಮಿಗೆ ಮಾರಕವಾಗ್ತಾ ಇದೆ. ಪಂಜಾಬ್ ಅಂದ್ರೆ ಡ್ರಗ್ಸ್ ಅಂತ ಗುರುತಿಸೋ ಮಟ್ಟದಲ್ಲಿ ಈ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಹೋಗಿದ್ರು ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಆಮ್ ಆದ್ಮಿ ಪಾರ್ಟಿ ಯಶಸ್ವಿಯಾಗಿಲ್ಲ. ಇದರ ಜೊತೆಗೆ ಮಹಿಳೆಯರ ಸೇಫ್ಟಿ, ಕ್ರೈಮ್ ರೇಟ್, ಗ್ಯಾಂಗ್ ವಾರ್ಗಳು ಇದೆಲ್ಲವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ ಅನ್ನೋ ಆರೋಪ ಇದೆ. ಆದ್ರೆ ಇದೆಲ್ಲವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಆಮ್ ಆದ್ಮಿ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇ ಕ್ಯಾಶ್ ಟ್ರಾನ್ಸ್ಫರ್. ಮವಾನ್ ದಿಯಾನ್ ಸತ್ಕಾರ್ ಯೋಜನಾ ಅಡಿಯಲ್ಲಿ ಬರೋಬ್ಬರಿ 36 ಲಕ್ಷ ಮಹಿಳೆಯರಿಗೆ ಮಾಸಿಕ 1,000 ಹಾಗೂ SC ST ಮಹಿಳೆಯರಿಗೆ 1,500 ಟ್ರಾನ್ಸ್ಫರ್ ಮಾಡುವ ಮೂಲಕ ಗೇಮ್ ಚೇಂಜರ್ ಅಸ್ತ್ರ ಅಂತ ಪರಿಗಣಿಸಿಕೊಂಡಿದೆ.
ಆದ್ರೆ ಇದು 100% ಗೇಮ್ ಚೇಂಜರ್ ಆಗುತ್ತಾ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಹಲವು ರಾಜ್ಯಗಳಲ್ಲಿ ಈ ರೀತಿ ಕ್ಯಾಶ್ ಟ್ರಾನ್ಸ್ಫರ್ ರಾತ್ರಿ ಬೆಳಗಾಗೋದ್ರ ಒಳಗೆ ಆಡಳಿತ ವಿರೋಧಿ ಅಲೆ ತಗ್ಗಿಸಿದೆ ಅನ್ನೋದನ್ನ ಆಮ್ ಆದ್ಮಿ ನಂಬ್ಕೊಂಡಿದೆ. ಆದ್ರೆ ತಮಿಳುನಾಡಲ್ಲಿ ಡಿಎಂಕೆ ಸರ್ಕಾರ ಕೊಟ್ಟಿದ್ದು 1,000 ಅಲ್ಲ, ಬರೋಬ್ಬರಿ 5,000 ರು. ಆದ್ರೂ ಕೂಡ ಒಂದೇ ₹1 ಕೊಡದೆ ಸುನಾಮಿ ಅಂತ ಗೆಲುವು ಪಡೆದಿದ್ದು ಜೋಸೆಫ್ ವಿಜಯ್. ಆದ್ರಿಂದ ಚುನಾವಣೆ ಸಮಯ ಬಂತು ಅಂದ್ರೆ ಜನರು ಯಾವ ರೀತಿ ಬೇಕಾದ್ರೂ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಇನ್ನು ಬಿಜೆಪಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂತ ನೋಡಿದ್ರೆ, ಸದ್ಯ ಇರೋ ಮಾಹಿತಿಗಳ ಪ್ರಕಾರ ಬಿಜೆಪಿ ಲಾಂಗ್ ಟರ್ಮ್ ಗುರಿಯನ್ನ ಇರಿಸಿಕೊಂಡು ದಾಳವನ್ನ ಉರುಳಿಸ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಿಜೆಪಿ ಹಿಂದೆ ಬಿದ್ದಿದ್ದು ತಳಮಟ್ಟದಲ್ಲಿ ವಿಸ್ತರಿಸದೇ ಇದ್ರೆ ಅಧಿಕಾರದ ಕನಸು ಕಾಣುವಲ್ಲಿ ಅರ್ಥ ಇಲ್ಲ ಎನಿಸ್ಕೊಳ್ತಾ ಇದೆ. ಇದು ಸಾಧ್ಯವಾಗಬೇಕು ಅಂದ್ರೆ ಬಿಜೆಪಿ ಬಳಗಕ್ಕೆ ಒಬ್ಬ ಮಾಸ್ ಸಿಕ್ ಲೀಡರ್ ಬರಬೇಕು. ಇದಕ್ಕಾಗಿ ಸಾಕಷ್ಟು ಪ್ರಯೋಗಗಳು ಬಿಜೆಪಿ ಕಡೆಯಿಂದ ನಡೀತಾ ಇದೆ. ಅಳೆದು ತೂಗಿ ಒಂದಷ್ಟು ಸಮುದಾಯಗಳ ಮೇಲೆ ಗಮನ ಹರಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಅದು ಜಾಟೇತರ ಒಬಿಸಿ ಸಮುದಾಯಗಳು, ದಲಿತರು, ಮಜಾಬಿ ಸಿಖ್ಖರು, ನಗರ ಪ್ರದೇಶದಲ್ಲಿರೋ ಮಧ್ಯಮ ವರ್ಗದವರು ಹಾಗೂ ಗಡಿ ಭಾಗದಲ್ಲಿರೋ ಸಮುದಾಯಗಳನ್ನ ಆದ್ಯತೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಸುಮಾರು 60% ಜನರು 35 ವಯಸ್ಸಿನ ಒಳಗಿನವರಾಗಿದ್ದು, ನಿರುದ್ಯೋಗ ಸಮಸ್ಯೆ ಬಗೆಹರಿಸೋ ಕೆಲಸ ಆದ್ರೆ ಅದು ದೊಡ್ಡ ಬೂಸ್ಟ್ ಕೊಡೋ ಸಾಧ್ಯತೆ ಇದೆ ಅಂತ ಅನಿಸ್ಕೊಳ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಕಡೆ ನೋಡಿದ್ರೆ ಬಿಜೆಪಿಗಿಂತ ಸೇಫ್ ಎನಿಸ್ಕೊಳ್ಳುತ್ತೆ. ಯಾಕಂದ್ರೆ ಟಾಪ್ 2 ಸ್ಥಾನದಲ್ಲಿರೋದು ಕಾಂಗ್ರೆಸ್. ಆದ್ರೆ ಈಗ ಅಲ್ಲೂ ಕೂಡ ಆಂತರಿಕ ಸಮಸ್ಯೆಗಳ ಸುದ್ದಿ ಹರಿದಾಡ್ತಾ ಇದೆ. ಎಲೆಕ್ಷನ್ ಗಮನದಲ್ಲಿಟ್ಕೊಂಡು ಪಂಜಾಬ್ ಕಾಂಗ್ರೆಸ್ನಲ್ಲಿ ಆಂತರಿಕ ಸರ್ಜರಿ ನಡೆದಿದೆ. ಅಪೋಸಿಷನ್ ಲೀಡರ್ ಬದಲಾವಣೆ ಹಾಗೂ ಮುಂದಿನ ಎಲೆಕ್ಷನ್ಗೆ ರಾಜಾ ವಾರಿಂಗ್ರನ್ನ ಪ್ರಮುಖರನ್ನಾಗಿ ನೇಮಿಸಲಾಗಿದೆ. ಅದರ ಬೆನ್ನಲ್ಲೇ ಸೀನಿಯರ್ ಲೀಡರ್ ಮನೀಶ್ ತಿವಾರಿ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಮಾಜಿ ಸಿಎಂ ಚರಣ್ಜಿತ್ ಚನ್ನಿ ಕೂಡ ರೆಬೆಲ್ ಆದಂತಿದ್ದು ತಮ್ಮ ಬೆಂಬಲಿಗ ನಾಯಕರಿಗೆ ಸಪರೇಟ್ ಮೀಟಿಂಗ್ ಕರೆದಿರೋದು ಕೈ ನಾಯಕರಿಗೆ ಶಾಕ್ ಕೊಡ್ತಾ ಇದೆ. ಸಿಎಂ ಫೇಸ್ ಯಾರು ಅನ್ನೋದನ್ನ ಹೇಳಿ ಅಂತ ಪಟ್ಟು ಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಚನ್ನಿ ಹೊರ ಹೋಗೋ ಪರಿಸ್ಥಿತಿ ಬಂದ್ರೆ ಒಂದಷ್ಟು ಪ್ರಮುಖ ನಾಯಕರು ಕೂಡ ಪಕ್ಷದಿಂದ ಎಕ್ಸಿಟ್ ಆಗೋ ಸಾಧ್ಯತೆ ಇದೆ. ಇದು ವೋಟ್ ಸ್ಪ್ಲಿಟ್ಗೆ ದಾರಿ ಮಾಡೋದ್ರಿಂದ ಅಕಾಲಿ ದಳಕ್ಕೋ ಅಥವಾ ಬಿಜೆಪಿಗೋ ಲಾಭ ಆಗೋ ಸಾಧ್ಯತೆ ಇದೆ. ಇದರ ಮಧ್ಯೆ ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ಹಳೆ ಮೈತ್ರಿ ಮತ್ತೆ ಒಂದಾಗ್ತಾರ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ಪಂಜಾಬ್ ಅನ್ನ ಏಕಾಂಗಿಯಾಗಿ ಜಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಾತಾವರಣ ಇದ್ದು, ಅಕಾಲಿ ದಳದ ಜೊತೆಗೆ ಮತ್ತೆ ಮೈತ್ರಿ ಮಾಡಿಕೊಂಡು ಕೈ ಜೋಡಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಗ್ಯಾರಂಟಿ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ಈ ಮೈತ್ರಿ ಘೋಷಣೆಗೆ ಇನ್ನೂ ಸಮಯ ಇರೋದ್ರಿಂದ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.